ನಮಸ್ಕಾರ ಎಲ್ಲ SS ವಿದ್ಯಾರ್ಥಿಗಳು, ವೆರಿ ವೆಲ್ಕಮ್ ಬ್ಯಾಕ್. ಭಾಳಷ್ಟು ಜನ ಡೌಟ್ಸ್ ಕೇಳಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲರೂ ಕೂಡ ನಿಮ್ಮ ಡೌಟ್ಸನ್ನು ಹಾಕಿ 100% ರಿಪ್ಲೈ ಬರುತ್ತೆ. ಮತ್ತು SSB ಮುಖಾಂತರ ಹೊಸ ಕೆಲವೊಂದು ಅಪ್ಡೇಟ್ಸ್ ಇದಾವೆ, ಅದು ಕೂಡ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಫಸ್ಟ್ ಆಫ್ ಆಲ್ ಒಬ್ಬ ವಿದ್ಯಾರ್ಥಿಗೆ 15,000 ಬಂದಿದೆ. ಉಳಿದಂತಹ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಈಗ ಫಸ್ಟ್ ಫಂಡ್ ಏನು ಬಂದಿಲ್ಲ ಅದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಫಂಡಿಗೆ ಅವ್ರು ಬಂದಾಗ ಕೊಡ್ತಾರೆ. ಈಗ ಸ್ವಲ್ಪ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಅಮೌಂಟ್ ಫಂಡ್ ಬಂದಾಗ ಕೊಡ್ತಾರೆ. ಓಕೆ, MBA PGCETಯಲ್ಲಿ ಫೆಚ್ ಆಗ್ತಾಯಿಲ್ಲ ಡೀಟೇಲ್ಸ್ ಅಂತ ಹಾಕಿದಿರಿ. ಸೊ ಅದು ವೇಟ್ ಮಾಡಿ, ಫೆಚ್ ಆಗುತ್ತೆ. ಇಲ್ಲ ಅಂದರೆ ಕಾಲೇಜಿಗೆ ಒಂದು ಸಲ ಕೇಳಿ ಮತ್ತು ತಾಲೂಕು ಆಫೀಸಲ್ಲಿ ಕೂಡ ಭೇಟಿ ನೀಡಿ. ಓಕೆ, ಯಾಕಂದರೆ PGCETದು ಸ್ವಲ್ಪ ಡಿಲೇ ಆಗಿತ್ತು ಅಡ್ಮಿಷನ್ ಪ್ರೊಸೆಸ್. ಸೊ ನೆಕ್ಸ್ಟು ವಿ ಆರ್ ನಾಟ್ ಡನ್ ದ ವೆರಿಫಿಕೇಷನ್ ಅಂತ ಹಾಕಿದ್ದೀರಾ. ಸೊ ಅದು ನಿಮ್ಮ ಕಾಲೇಜಿಗೆ ಪಡುತ್ತೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ಕಾಲೇಜ್ ಟು ಅಪ್ರೂವ್ ಯುವರ್ ಸ್ಟೂಡೆಂಟ್ ಡಾಟಾ. ಬ್ರೋ, MCA ಮ್ಯಾನೇಜ್ಮೆಂಟ್ ಈ ವರ್ಷ ಮ್ಯಾನೇಜ್ಮೆಂಟ್ ಓದು ಬರೋದೇ ಇಲ್ಲ ಅಂತ ಭಾಳ ಜನ ಹೇಳಿಬಿಟ್ಟಿದ್ದೀರಾ. ಸೊ ಅದಕ್ಕೆ ನೀವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದಾಗ ಮಾತ್ರ ಬರುತ್ತೆ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹಾಕಿದ್ದೀರಾ ITIದವ್ರಿಗೆ. ಸೊ ಇನ್ನೊಂದು ಕೆಲವೊಂದು ಎರಡು ತಿಂಗಳು ವೇಟ್ ಮಾಡಿ. ಓಕೆ, ಸೊ ಕಾಲೇಜ್ ಕೂಡ ಕೇಳ್ತಾ ಇರಿ, ಮೇನ್ ಕಾಲೇಜವ್ರಿಗೆ ನಿಮ್ಗೆ ಸಂಬಂಧಪಡುತ್ತೆ ITIದವ್ರಿಗೆ. ಇವರು ಅಮೌಂಟ್ ತೋರಿಸ್ತಿದೆ, ಯಾವಾಗ ಬರುತ್ತೆ ಅಕೌಂಟಿಗೆ ಸ್ವಲ್ಪ ಹೇಳಿ ಅಂತ ಹಾಕಿದ್ದೀರಾ. ಅಮೌಂಟ್ ತೋರಿಸ್ತಾ ಇದೆ ಅಂದರೆ ಇನ್ನೊಂದು 2 ವಾರ, 2 ಅಥವಾ 3 ವಾರ. ಓಕೆ, ಬೆಂಗಳೂರು ಸ್ಟೂಡೆಂಟ್ಸಿಗೆ ನಿಮಗೆ ಆದಷ್ಟು ಬೇಗ ಬರುತ್ತೆ. ಯಾಕೆಂದರೆ ನಿಮ್ಮದು ಫ್ರಮ್ ದ ಕರ್ನಾಟಕದ್ದು ಏನು ಕ್ವೀನ್ ಅಂದರೆ ಇದು ಟಾಪ್ ಸಿಟಿ ಆಗಿರೋದ್ರಿಂದ, ಸೊ ಸೆಂಟ್ರಲ್ ಸಿಟಿ. ಓಕೆ, ಹಾಗಾಗಿ ನಿಮ್ಗೆ ಬರುತ್ತೆ, ಜಲ್ದಿ ಬರುತ್ತೆ. ಸೊ ವೇಟ್ ಅಂಡರ್ 2 or 3 weeks. ಫೀ ಕನ್ಸೆಷನ್ ಶೋಯಿಂಗ್ 22,000. ಸ್ಟಿಲ್ ಪುಷ್ ಟು DBT ನೋ ಅಂತ ಇದೆ. ಸೊ ಪುಷ್ ಟು DBT ಎಸ್ ಆದಾಗ ಮಾತ್ರ ಬರುತ್ತೆ. ಸೊ ಅಮೌಂಟ್ ತೋರಿಸಿದ್ರು ಕೂಡ ಪುಷ್ ಟು DBT ಎಸ್ ಅಂತ ಬರಬೇಕು. ಅಲ್ಲಿ ಮಟ್ಟ ವೇಟ್ ಮಾಡಿ ಇನ್ನೊಂದು 2-3 ವಾರ. ಓಕೆ, ನೆಕ್ಸ್ಟ್ ಐ ಮಿಸ್ ಎಂಟರಿಂಗ್ ಟೋಟಲ್ ಮಾರ್ಕ್ಸ್. ಏನು ಭಯ ಪಡಬೇಡಿ, ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ನೆಕ್ಸ್ಟು ನಿಮ್ಮ ಕಾಲೇಜವರು ಅಪ್ಡೇಟ್ ಮಾಡ್ತಾರೆ. ಸೊ ಒಂದ್ಸತಿ ಕಾಲೇಜಿಗೆ ಮತ್ತು ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ. ಇಂಜಿನಿಯರ್ ಫೈನಾನ್ಸ್ ಸ್ಟೂಡೆಂಟ್ಸಿಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಸ್ಕಾಲರ್ಶಿಪ್ಪು. ಸೊ ಇನ್ನೊಂದು 2 ತಿಂಗಳು ಅಥವಾ ಒಳಗಡೆ, ಯಾಕಂದರೆ ಭಾಳ 90% ಜನಕ್ಕೆ ಬಂದಿದೆ ಇವಾಗ, ಇನ್ನೂ ಕೆಲವರಿಗೆ ಮಾತ್ರ ಬಂದಿಲ್ಲ. ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ವೇಟ್ ಮಾಡಿ, ಈಗ ಜಸ್ಟ್ ಅಪ್ಲೈ ಮಾಡಿದ್ರೆ ತಾನೇ. ಸೊ ಸ್ವಲ್ಪ ವೇಟ್ ಮಾಡಿ. ಪೇಮೆಂಟ್ ಅಪ್ರೂವ್ ಬೈ DDO ಅಂತ ಇದೆ. ಸೊ ಇಟ್ಸ್ ಗುಡ್ ಟು ನೋ ದಟ್ ನಿಮ್ದು ಅಪ್ರೂವ್ ಆಗಿದೆ, ಆದಷ್ಟು ಬೇಗ ನಿಮಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಆಲ್ ವೆರಿ ಬೆಸ್ಟ್ ವಿದ್ಯಾರ್ಥಿಗೆಲ್ಲ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಏನೋ ಸಂದೇಹಗಳಿದ್ದರೆ ತಪ್ಪದೇ ಕಮೆಂಟ್ ತಿಳಿಸಿ. ಓಕೆ, ಸೊ ಇವಾಗ ಎಲ್ಲರಿಗೂ ಅಮೌಂಟ್ ಇವತ್ತು ತಾನೇ ವಿದ್ಯಾರ್ಥಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ನಿಮಗೂ ಕೂಡ ಅವಕಾಶ ಬರುತ್ತೆ. ಸೊ ಸ್ಲೋ ಆಗಿ ಅವರು ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ, ಅರ್ಧ ಅಮೌಂಟ್ ಬಂದರೂ ಕೂಡ ಯಾರು ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೇಟ್ ಫಂಡ್ ಅಥವಾ ಫಂಡ್ ಬಂದಾಗ ಫಂಡ್ ಪ್ರಾಪರಾಗಿ, ಯಾಕಂದರೆ ಈ ಸತಿ ಬಜೆಟ್ ಸ್ವಲ್ಪ ಕಡಿಮೆ ಬಂದಿದೆ, ಹಾಗಾಗಿ ಸ್ವಲ್ಪ ಅಮೌಂಟ್ ಹಾಕ್ತಾ ಇದ್ದಾರೆ. ಓಕೆ, ಎನಿವೇ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಪ್ಲೀಸ್ ನಿಮ್ಗೇನು ಡೌಟ್ಸ್ ಇದ್ದರೆ ನನ್ನನ್ನು ಕಮೆಂಟಲ್ಲಿ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪು, ಸೊ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಓಕೆ, ಆಲ್ ವೆರಿ ಬೆಸ್ಟ್. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.